ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಇನ್ನೊಂದು ವಿಡಿಯೋಕ್ಕೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಸ್ಕಾಲರ್ಶಿಪ್ ಬಗ್ಗೆ ನಾನು ನಿಮಗೆ ಹೇಳಿಕೊಡ್ಲಿಕ್ಕಿದ್ದೇನೆ. ಈ ಸ್ಕಾಲರ್ಶಿಪ್ ಬಂದು FEA ಸ್ಕಾಲರ್ಶಿಪ್ 2026 ಅಂತ. ಓಕೆ, ಇದು ಎಸ್ಪೆಷಲಿ ಯಾರಿಗಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಇರುತ್ತೆ. ಈ ಸ್ಕಾಲರ್ಶಿಪ್ ನಿಮ್ಮ ಒಂದು ಎಜುಕೇಷನ್ ಏನಿದೆ ಅದಕ್ಕೆ ಫುಲ್ ಫೈನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ. ಈ ಸ್ಕಾಲರ್ಶಿಪ್ ಯಾರಿಗೆಲ್ಲ ಅಂತ ಹೇಳಿದ್ರೆ PUC ಪಾಸ್ ಆದವರಿಗೆ, ಯಾರೆಲ್ಲ ಡಿಗ್ರಿ ಅಡ್ಮಿಷನ್ ತೊಗೊಂಡಿರ್ತೀರಿ ಅವರಿಗೆ ಈ ಸ್ಕಾಲರ್ಶಿಪ್ ಆಗಿರುತ್ತೆ. ಮತ್ತು ಈ ಸ್ಕಾಲರ್ಶಿಪ್ಗೆ ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳಿದ್ರೆ 7th July 2026 ಲಾಸ್ಟ್ ಡೇಟ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ಈ ಸ್ಕಾಲರ್ಶಿಪ್ನ ಕಂಪ್ಲೀಟ್ ಡೀಟೇಲ್ಸ್, ಅಂದರೆ ಹೇಗೆ ಅಪ್ಲೈ ಮಾಡೋದು, ಇದರ ಲಾಸ್ಟ್ ಡೇಟ್ ಯಾವುದು, ಮತ್ತು ಅಪ್ಲೈ ಮಾಡಲಿಕ್ಕೆ ಏನೆಲ್ಲ ಪ್ರೊಸೀಜರ್ ಏನೆಲ್ಲ, ಈ ಎಲ್ಲ ವಿಷಯದ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡಲಿಕ್ಕಿದ್ದೇನೆ. ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದೇನಂತ ಹೇಳಿದ್ರೆ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡ್ಕೊಳ್ಳಿ, ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಯಾರಿಗಾದರೂ ಇದು ಯೂಸ್ಫುಲ್ ಆಗ್ತದೆ ಅಂತ ನಿಮ್ಗೆ ಅನಿಸಿದರೆ ಇದನ್ನು ಅವರೊಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಈ ರೀತಿಯಾದಂತಹ ಸ್ಕಾಲರ್ಶಿಪ್ ಇರ್ಬೋದು, ಗೌರ್ಮೆಂಟ್ ಜಾಬ್ಸ್ ಇರ್ಬೋದು, ಅಥವಾ ಆನ್ಲೈನ್ ವರ್ಕ್ ಫ್ರಮ್ ಹೋಮ್, ಈ ರೀತಿಯಾದಂಥ ವಿಡಿಯೋ ನಿಮಗೆ ಉಪಯುಕ್ತ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ನೇಹಿತರೆ, ಶುರು ಮಾಡೋಣ ಇವತ್ತಿನ ವಿಡಿಯೋ. ನೀವು ನೋಡ್ಬೋದು ಸ್ನೇಹಿತರೆ, ನಾನಿದ್ದೇನೆ FAEindia.org ಇವರ ಅಫಿಷಿಯಲ್ ವೆಬ್ಸೈಟಲ್ಲಿ. FAEA ಅಂದರೆ ಫೌಂಡೇಶನ್ ಫಾರ್ ಅಕಾಡೆಮಿಕ್ ಎಕ್ಸಲೆನ್ಸ್ ಆ್ಯಂಡ್ ಆಕ್ಸೆಸ್ ಅಂತ. ಇಲ್ಲಿ ನೋಡ್ಬೋದು ಅಡ್ವರ್ಟೈಸ್ಮೆಂಟ್ ಫಾರ್ FAE 2027 ಸ್ಕಾಲರ್ಶಿಪ್, ಕ್ಲಿಕ್ ಹಿಯರ್ ಫಾರ್ ಆನ್ಲೈನ್ ಅಪ್ಲಿಕೇಶನ್, ಲಾಸ್ಟ್ ಡೇಟ್ ಅಪ್ಲೈ ಆನ್ಲೈನ್ ಈಸ್ 7/7/2026 ಅಂತ ಕೊಡ್ತಾ ಇದ್ದಾರೆ. ನಾವು ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿದರೆ ಇದಕ್ಕೆ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋದು ಅಂತ ಹೇಳಿದ್ರೆ, ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿದರೆ ಫಸ್ಟ್ ನಾವು ಅಡ್ವರ್ಟೈಸ್ಮೆಂಟ್ ನೋಡೋಣ ಏನಂತ ಹೇಳಿದ್ರೆ. ಇಲ್ಲಿ ನೋಡ್ಬೋದು ಕ್ಲಿಕ್ ಹಿಯರ್ ಟು ವ್ಯೂ FAEA ಸ್ಕಾಲರ್ಶಿಪ್ ಅಡ್ವರ್ಟೈಸ್ಮೆಂಟ್ 26-27 ಅಂತ. ಅದರ ಕೆಳಗಡೆ ಇಲ್ಲಿ ಕೊಟ್ಟಿದ್ದಾರೆ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಆನ್ಲೈನ್ ಫಾರ್ ದಿಸ್ ಸ್ಕಾಲರ್ಶಿಪ್ ಅಂತ. ಫಸ್ಟ್ ನಾವೇನು ಮಾಡೋಣ ಅಂತ ಹೇಳಿದ್ರೆ ಈ ಅಡ್ವರ್ಟೈಸ್ಮೆಂಟನ್ನು ಓಪನ್ ಮಾಡಿ ನೋಡೋಣ. ಅಡ್ವರ್ಟೈಸ್ಮೆಂಟನ್ನು ಕ್ಲಿಕ್ ಮಾಡಿದ ತಕ್ಷಣ ಸ್ಕಾಲರ್ಶಿಪ್ ಅಡ್ವರ್ಟೈಸ್ಮೆಂಟ್ ಓಪನ್ ಆಗುತ್ತೆ. FAA invites application for scholarship sponsored by the Tatas and other donors for 26-27. Eligibility ಯಾರೆಲ್ಲ ಅಂತ ನೋಡೋದು ಅಂತ ಹೇಳಿದ್ರೆ, ಸ್ಟೂಡೆಂಟ್ಸ್ ಹೂ ಹ್ಯಾವ್ ಪಾಸ್ಡ್ class 12 from the recognized board of education in India or first year undergraduate students. ಯಾರೆಲ್ಲ PUC ಪಾಸ್ ಆಗಿರ್ತೀರಿ ಮತ್ತು ಫಸ್ಟ್ ಇಯರ್ ಡಿಗ್ರಿಗೆ ಜಾಯ್ನ್ ಆಗಿರ್ತೀರಿ ಅವರು ಇದಕ್ಕೆ ಎಲಿಜಿಬಲ್ ಆಗಿರ್ತೀರಿ. ಸ್ಟೂಡೆಂಟ್ಸ್ ಬಿಲಾಂಗ್ ಟು ಎನಿ ಸೋಷಿಯಲಿ ಆ್ಯಂಡ್ ಎಕನಾಮಿಕಲಿ ಡಿಸ್ಅಡ್ವಾಂಟೇಜ್ಡ್ ಸೆಕ್ಷನ್ಸ್, SST ಅಥವಾ OBC BPL ಯಾರಿರ್ತೀರಿ ಅವರು ಇದಕ್ಕೆ ಸೂಟೇಬಲ್ ಆಗಿರ್ತೀರಿ. ಇನ್ ಅಡಿಷನ್ ವಿ ಹ್ಯಾವ್ ಸಮ್ ನೀಡ್ ಕಮ್ ಮೆರಿಟ್ ಬೇಸ್ಡ್ ಫೈನಾನ್ಷಿಯಲ್ ಗ್ರಾಂಟ್ಸ್ ಫಾರ್ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್, ಎಸ್ಪೆಷಲಿ ಫಾರ್ ದೋಸ್ students who have obtained about 90% marks in the higher secondary examination or have been able to get admission in the first rate institution. ಹಾಗೆಯೇ ಯಾರು ಜನರಲ್ ಕ್ಯಾಟಗರಿ ಇರ್ತೀರಿ, ನೀವು 90%ಗಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡಿದ್ರೆ ನಿಮಗೂ ಈ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗಿ ಇರ್ತೀರಿ. ಎಷ್ಟು ಸ್ಕಾಲರ್ಶಿಪ್ ಇದೆ ಅಂತಂದರೆ there are 30 ಸ್ಕಾಲರ್ಶಿಪ್, 30 ಸ್ಕಾಲರ್ಶಿಪ್ ಇರ್ತದೆ. ಓಕೆ, ಫೈನಾನ್ಷಿಯಲ್ ಸಪೋರ್ಟ್, ಯಾವುದೆಲ್ಲ ಫೈನಾನ್ಷಿಯಲ್ ಸಪೋರ್ಟ್ ಸಿಗ್ತದೆ ಹೇಳಿದ್ರೆ ಟ್ಯೂಷನ್ ಫೀಸ್, ಮೇಂಟೆನೆನ್ಸ್ ಅಲವೆನ್ಸ್, ಹಾಸ್ಟೆಲ್ ಆ್ಯಂಡ್ ಮೆಸ್ ಚಾರ್ಜಸ್ ಆ್ಯಸ್ ಪರ್ ಅವರ್ ನಾರ್ಮ್ಸ್. ಹೇಗೆ ಅಪ್ಲೈ ಮಾಡಬೇಕು ಅಂದರೆ ಇಲ್ಲಿ ನೋಡ್ಬೋದು, ಈ ವೆಬ್ಸೈಟಿಗೆ ಹೋಗಿ ಅಲ್ಲಿ ನಾನು ಮೊದಲೇ ತೋರಿಸಿದಾಗೆ ಕ್ಲಿಕ್ ಹಿಯರ್ ಏನಿದೆ ಅದನ್ನು ಕ್ಲಿಕ್ ಮಾಡಬೇಕು. ಲಾಸ್ಟ್ ಡೇಟ್ ಯಾವಾಗ 7th July 2026 ಆಗಿರ್ತದೆ. ನೋಡೋಣ, ಅಡ್ವರ್ಟೈಸ್ಮೆಂಟ್ ನೋಡಿದೆವು. ಈಗ ನಾವು ನೆಕ್ಸ್ಟ್ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಆನ್ಲೈನ್ ಫಾರ್ ದಿಸ್ ಸ್ಕಾಲರ್ಶಿಪ್. ಕ್ಲಿಕ್ ಹಿಯರ್ ಅಂತ ಕ್ಲಿಕ್ ಮಾಡ್ತೇನೆ. ಇಲ್ಲಿ 2 ಆಪ್ಷನ್ ಇದೆ, ನೀವು 2 ಆಪ್ಷನ್ ನೋಡ್ಬೋದು. ಫ್ರೆಶ್ ಕ್ಯಾಂಡಿಡೇಟ್ ಆದರೆ ನೀವು ಇದನ್ನು ಕ್ಲಿಕ್ ಮಾಡಬೇಕು, ರಿಜಿಸ್ಟರ್ ಮಾಡಿದರೆ ನೀವು ಇದನ್ನು ಕ್ಲಿಕ್ ಮಾಡಿ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಬೇಕು. ಇಲ್ಲೊಂದು ನೋಟ್ ಕೊಟ್ಟಿದ್ದಾರೆ. ನೋಟ್ ಏನಂತ ಹೇಳಿದರೆ, ರಿಸಲ್ಟ್ ಅವೈಟಿಂಗ್ ಸ್ಟೂಡೆಂಟ್ಸ್ ಮೇ ಅಪ್ಲೈ ಆನ್ಲೈನ್ ಆಫ್ಟರ್ ದೇರ್ ಕ್ಲಾಸ್ 12th ರಿಸಲ್ಟ್ ಈಸ್ ಡಿಕ್ಲೇರ್ಡ್. ನಿಮ್ಮ ರಿಸಲ್ಟ್ ಬಂದ ನಂತರನೇ ನೀವು ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮೊದಲು ನಾವೇನು ಮಾಡೋಣ ಅಂತ ಹೇಳಿದ್ರೆ, ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಏನಿದೆ ಇದನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿ ನೋಡೋಣ. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಯಾರೆಲ್ಲ ಎಲಿಜಿಬಲ್ ಆಗಿರ್ತಾರೆ. ಎಲಿಜಿಬಲ್ ಯಾರೆಲ್ಲ ಆಗಿರ್ತಾರೆ ಅಂತ ನೋಡಿದರೆ, ಸ್ಟೂಡೆಂಟ್ಸ್ ಹೂ ಹ್ಯಾವ್ ಪಾಸ್ಡ್ ಕ್ಲಾಸ್ 12 ಫ್ರಮ್ ರೆಕಾಗ್ನೈಸ್ಡ್ ಇಂಡಿಯಾ, ಫಸ್ಟ್ ಇಯರ್ UG ಸ್ಟೂಡೆಂಟ್ಸ್, ಯಾರು ಫಸ್ಟ್ ಇಯರ್ UG, ಯಾವುದೆಲ್ಲ UG ಸ್ಟೂಡೆಂಟ್ಸ್ ಇರ್ಬೋದು, ಪರ್ಸೂಯಿಂಗ್ ಅಂಡರ್ ಗ್ರಾಜ್ಯುಯೇಟ್ ಸ್ಟಡೀಸ್ ಇನ್ ಆರ್ಟ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಸೈನ್ಸ್, ಮೆಡಿಕಲ್, ಇಂಜಿನಿಯರಿಂಗ್ ಅಥವಾ ಯಾವುದೇ ಟೆಕ್ನಿಕಲ್ ಅಥವಾ ಪ್ರೊಫೆಷನಲ್ ಡಿಸಿಪ್ಲಿನ್ ನೀವು ಫಸ್ಟ್ ಇಯರ್ ಜಾಯ್ನ್ ಆಗಿರ್ತೀರಿ, PUC ಪಾಸಾಗಿ ಜಾಯ್ನ್ ಆಗಿರ್ತೀರಿ, ನೀವು ಎಲಿಜಿಬಲ್ ಇರ್ತೀರಿ. ಕ್ಲಾಸ್ ಹೂ ಹ್ಯಾವ್ ದ ಸ್ಟೂಡೆಂಟ್ಸ್ ಹೂಮ್ ಕ್ಲಾಸ್ 12th
ರಿಸಲ್ಟ್ ಆರ್ ನಾಟ್ ಡಿಕ್ಲೇರ್ಡ್ ಆರ್ ನೋ ನೀಡ್ ಟು ಅಪ್ಲೈ. ನಿಮ್ಮ ರಿಸಲ್ಟ್ ಬಂದಿರಲಿಲ್ಲ ಅಂದರೆ ನೀವು ಅಪ್ಲೈ ಮಾಡೋ ಅಗತ್ಯ ಇರೋದಿಲ್ಲ. ಸ್ಟೂಡೆಂಟ್ಸ್ ಬಿಲಾಂಗ್ಸ್ ಟು ಸೋಷಿಯಲ್ ಎಕಾನಮಿಕಲಿ ವೀಕರ್ ಸೆಕ್ಷನ್ಸ್ ಆಫ್ ಸೊಸೈಟಿ. ಸೊ ನೀವು SC/ST ಬಿಲಾಂಗ್ ಆಗಿರ್ತೀರಿ ಅಥವಾ ನಿಮ್ಮ ಫ್ಯಾಮಿಲಿ ಇನ್ಕಮ್ ಕಡಿಮೆ ಇರುತ್ತೆ, ಆವಾಗ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಸ್ಕೋಪ್ ಆಫ್ ಸ್ಕಾಲರ್ಶಿಪ್. On selection of students for this scholarship provides financial aids for completion of undergraduate courses, for includes the tuition fees, maintenance allowance, hostel mess charges and other allowance to cover travel, clothing and book purchase as per our norms. So ಇದೆಲ್ಲದಕ್ಕೆ ನಿಮಗೆ ಒಂದು ಸ್ಕಾಲರ್ಶಿಪ್ಪನ್ನು ಏನಿದೆ ಅದು ಪ್ರೊವೈಡ್ ಮಾಡುತ್ತೆ. The continuation of scholarship and amount of scholarship is however subject to good academic performance and availability of the funds. So ನಿಮ್ಮ ಏನು ನೀವು ಕಲಿತೀರಿ ನಿಮ್ಮ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಮೇಲೆ ಸ್ಕಾಲರ್ಶಿಪ್ ಅಮೌಂಟ್ ವೇರಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸು ಯಾವುದೆಲ್ಲ ಇನ್ಸ್ಟ್ರಕ್ಷನ್ನ ನೀವು ನೆನಪಿಟ್ಕೊಳ್ಬೇಕು. ಸೊ ನೀವು ಅಪ್ಲಿಕೇಶನ್ನ ಫಿಲ್ ಮಾಡಿದ ನಂತರ ಆಫ್ಟರ್ ಫಿಲ್ಲಿಂಗ್ ಅಪ್ಲಿಕೇಶನ್ ಫಾರ್ಮ್ ಆನ್ಲೈನ್ ಸಕ್ಸಸ್ಫುಲಿ ಯು ವಿಲ್ ಅಲಾಟೆಡ್ ವಿತ್ 9 digit auto generated confirmation code which should be kept note for future ಕರೆಸ್ಪಾಂಡೆನ್ಸ್. ಸೊ ಇದನ್ನು ನೀವು ಎಲ್ಲಿಯಾದರೂ ಸೇಫ್ ಪ್ಲೇಸಲ್ಲಿ ಬರೆದಿಟ್ಕೊಳ್ಬೇಕು, ಯಾಕಂದರೆ ಫ್ಯೂಚರಲ್ಲಿ ಕಮ್ಯುನಿಕೇಟ್ ಮಾಡಲಿಕ್ಕೆ ಈ 9 digit ಆಟೋ ಜನರೇಟೆಡ್ ಕೋಡ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಲೀಸ್ ಡು ನಾಟ್ ಸೆಂಡ್ ಎನಿ ಡಾಕ್ಯುಮೆಂಟ್ ಸರ್ಟಿಫಿಕೇಟ್ ಅಟ್ ದಿ ಸ್ಟೇಜ್ ಆಫ್ ಅವರ್ ಅಪ್ಲೈಂಗ್. ಯಾವುದೇ ಡಾಕ್ಯುಮೆಂಟನ್ನು ಸೆಂಡ್ ಮಾಡುವ ಅಗತ್ಯ ಇರುವುದಿಲ್ಲ. ಇಫ್ ಯು ಆರ್ ಶಾರ್ಟ್ ಲಿಸ್ಟೆಡ್ ಇನ್ ದ ಪ್ರಿಲಿಮಿನರಿ ರೌಂಡ್ ಆಫ್ ಸೆಲೆಕ್ಷನ್ ಯು ವಿಲ್ ಬಿ ಅಡ್ವೈಸ್ಡ್ ಟು ಅಪಿಯರ್ ಫಾರ್ ಅನ್ ಇಂಟರ್ವ್ಯೂ and bring along with the original documents. Failure to attend an interview and to present the original document will result in disqualification of for award of scholarship. ಸೊ ಇದು ಏನಂತ ಹೇಳಿದ್ರೆ 2 ಸ್ಟೇಜಲ್ಲಿ ನಡೆಯುತ್ತೆ. ಒಂದು ಪ್ರಿಲಿಮಿನರಿ ಅಂತ ಇರುತ್ತೆ. ಪ್ರಿಲಿಮಿನರಿಲಿ ನೀವು ಏನು ಅಪ್ಲೈ ಮಾಡ್ತೀರಿ ಅದು ಪ್ರಿಲಿಮಿನರಿ ಸ್ಟೇಜ್ ಆಗಿರುತ್ತೆ. ಪ್ರಿಲಿಮಿನರಿ ನೀವು ಆದ ನಂತರ ನಿಮ್ಮನ್ನು ಸೆಕೆಂಡ್ ರೌಂಡಿಗೆ ಕರೀತಾರೆ, ಇಂಟರ್ವ್ಯೂ ಕರೀತಾರೆ. ಆವಾಗ ನೀವು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟನ್ನು ತೊಗೊಂಡೋಗಿ ತೋರಿಸ್ಬೇಕಾಗುತ್ತೆ. ನೀವು ತೊಗೊಂಡೋಗ್ಲಿಲ್ಲ ಆದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುವ ಸಾಧ್ಯತೆಯೂ ಇರುತ್ತೆ. Incomplete application form shall not be considered. So complete application ಮಾತ್ರ ಕನ್ಸಿಡರ್ ಆಗುತ್ತೆ. In case of any query or clarification, please send email at this email ID. ನಿಮ್ಗೆ ಏನಾದರೂ ಕ್ವೆರೀಸ್ ಇದ್ದರೆ, ಏನಾದರೂ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡಿದರೆ ಇದಕ್ಕೆ ನೀವು ಇಮೇಲನ್ನು ಕಳಿಸ್ಬೋದು. ಸೊ ಅನಂತರ ನೀವು ರೆಫರೆನ್ಸ್ ಕೊಡಬೇಕಾಗಿರುತ್ತೆ. ದ ರೆಫರೆನ್ಸ್ candidate should choose at least one person out of 2 given option who is known to them extremely as well and has been position to observe, evaluate their work and skill, academic ability. ಸೊ ಅಲ್ಲಿ ರೆಫರೆನ್ಸ್ ಕೊಡುವಂಥ ಆಪ್ಷನ್ ಇರುತ್ತೆ. ಆ 2 ಆಪ್ಷನ್ನಲ್ಲಿ ಒಂದು ಆಪ್ಷನ್ ಹೇಗಿರಬೇಕಂತ ಹೇಳಿದ್ರೆ ನಿಮ್ಮ ಅಕಾಡೆಮಿಕ್ ಏನು ನೀವು ಕಲಿತೀರಿ ಎಬಿಲಿಟಿ ಅದನ್ನು ಕ್ಲೋಸ್ಲಿ ಮಾನಿಟರ್ ಮಾಡುವಂಥ ವ್ಯಕ್ತಿ ಆಗಿರಬೇಕು. ಎಸ್ಪೆಷಲಿ ಫ್ರಮ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್, ಅಂದರೆ ನಿಮ್ಮ ಟೀಚರ್ಸ್ ಇರ್ಬೋದು ಅಥವಾ ಯಾರು ನಿಮ್ಮನ್ನು ಕ್ಲೋಸ್ಲಿ ಮಾನಿಟರ್ ಮಾಡ್ತಾರೆ ಅವರ ಒಂದು ರೆಫರೆನ್ಸ್ ಕೊಡಬೇಕಾದಂಥ ಅವಶ್ಯಕತೆ ಇರುತ್ತೆ. ಓಕೆ, ಸೊ ಇದು ಪಾಲಿಸೀಸ್ ಗೈಡ್ಲೈನ್ಸ್. ಸೊ ಅವಾರ್ಡ್ ಅಮೌಂಟ್ ಇಲ್ಲಿ ಕೊಡ್ಬೋದು. ಸಕ್ಸಸ್ಫುಲ್ ಓಕೆ, ಡಿಸ್ಬರ್ಸ್ಮೆಂಟ್ ಆಫ್ ಫಂಡ್ಸ್ ವಿಲ್ ಬಿ ಡಿಸ್ಬರ್ಸ್ ಡೈರೆಕ್ಟ್ಲಿ ಟು ದಿ ಸ್ಕಾಲರ್ಸ್. ನೀವು ಏನು ಅಪ್ಲೈ ಮಾಡಿದ್ರೆ ನಿಮ್ಮನ್ನು ಸ್ಕಾಲರ್ಸ್ ಅಂತ ಕರೀತಾರೆ, ನಿಮಗೆ ಅದನ್ನು ಡೈರೆಕ್ಟಾಗಿ ಡಿಸ್ಬರ್ಸ್ ಆಗುತ್ತೆ. ವಿತ್ ಎಕ್ಸೆಂಪ್ಷನ್ ಟ್ಯೂಷನ್, ಹಾಸ್ಟೆಲ್ ಆ್ಯಂಡ್ ರಿಲೇಟೆಡ್ ಫೀಸ್ ವಿಚ್ ವಿಲ್ ಬಿ ಡಿಸ್ಬರ್ಸ್ಡ್ ಡೈರೆಕ್ಟ್ಲಿ ಟು ದ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಸೊ ನಿಮಗೆ ಎಜುಕೇಷನ್ ರಿಲೇಟೆಡ್ ಸ್ಕಾಲರ್ಶಿಪ್ ಬಂದರೆ ಅದು ನಿಮಗೆ ಸಿಗುತ್ತೆ. ಯಾವುದಾದ್ರೂ ಟ್ಯೂಷನ್ ಫೀಸ್, ಹಾಸ್ಟೆಲ್ ಅಥವಾ ರಿಲೇಟೆಡ್ ಫೀಸ್ ಇದ್ದರೆ ಅದು ಡೈರೆಕ್ಟ್ಲಿ ಇನ್ಸ್ಟಿಟ್ಯೂಷನ್ಗೆ ಹೋಗುತ್ತೆ. ಅಪ್ಲಿಕೆಂಟ್ಸ್ ಆರ್ expected to take advantage of on-campus housing and meal plan when possible. Award amount. So these are determined by the FAEA and to ensure compliance with the budgetary guidelines. Final award are based entirely on the discretion of FAEA and may cover the full cost of proposed study plans up to 5 years. So ಎಷ್ಟು ಅಮೌಂಟ್ ಅಂತೇಳಿ ಬಜೆಟ್ ಮೇಲೆ ಡಿಪೆಂಡ್ ಆಗಿ ಇರುತ್ತೆ. ಓಕೆ, ಟ್ರಾವೆಲ್. ಸೊ ಸೆಕೆಂಡರಿ ಕ್ಲಾಸ್ ಟ್ರಾವೆಲ್ ಫಾರ್ 1 round trip to the point of destination and return from the city village will be provided to the candidate. ಸೊ ನಾನು ಮೊದಲು ಹೇಳಿದಾಗ ಇಲ್ಲಿ ಇಲ್ಲಿ 2 ರೌಂಡಲ್ಲಿ ಇರೋದ್ರಿಂದ ನಿಮಗೆ ಸೆಕೆಂಡ್ ರೌಂಡಲ್ಲಿ ವಿಸಿಟ್ ಮಾಡಬೇಕಾಗುತ್ತೆ. ಪರ್ಸನಲ್ ಇಂಟರ್ವ್ಯೂ ಇರೋದ ಕಾರಣ ನಿಮಗೆ ಸೆಕೆಂಡರಿ ಒಂದು ಟ್ರಾವೆಲ್ ಅಲವೆನ್ಸ್ ಕೂಡ ಇವರು ಕೊಡ್ತಾರೆ. ಅದೇ ನೀವು ಫಿಮೇಲ್ ಕ್ಯಾಂಡಿಡೇಟ್ ಆಗಿದ್ದರೆ ನಿಮ್ಮೊಟ್ಟಿಗೆ ನಿಮ್ಮ ಯಾರು ಅಕಂಪನಿಮೆಂಟ್ ಬರ್ತಾರೆ ಅವರಿಗೂ ಟ್ರಾವೆಲ್ ರಿಫಂಡನ್ನು ಕೊಡ್ತಾರೆ. ಸೊ ಸೆಲೆಕ್ಷನ್ ಪ್ರೊಸೆಸ್, ಶಾರ್ಟ್-ಲಿಸ್ಟೆಡ್ ಕ್ಯಾಂಡಿಡೇಟ್ ವಿಲ್ ಬಿ ಇನ್ವೈಟೆಡ್ ಫಾರ್ ಇಂಟರ್ವ್ಯೂ ಅಕ್ರಾಸ್ ಇಂಡಿಯಾ ಇನ್ ದ ಮೆಟ್ರೋಪಾಲಿಟನ್ ಸಿಟಿ. ಸೊ ಯಾರು ಸೆಲೆಕ್ಟ್ ಆಗ್ತಾರೆ ನಿಮಗೆ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಇಂಟರ್ವ್ಯೂ ಕರೀತಾರೆ. ದರ್ ಆಫ್ಟರ್ ನ್ಯಾಷನಲ್ ಪ್ಯಾನಲ್ ವಿಲ್ ಮೇಕ್ ದ ಫೈನಲ್ ಸೆಲೆಕ್ಷನ್ ರಿಸಲ್ಟ್ ವಿಲ್ ಬಿ ಡಿಕ್ಲೇರ್. ದ ಸಪೋರ್ಟ್ ಗ್ರಾಂಟ್ ಶಾಲ್ ಬಿ ಸಬ್ಜೆಕ್ಟೆಡ್ ಟು ದ ಕ್ಯಾಂಡಿಡೇಟ್ ಬೀಯಿಂಗ್ ಅಕ್ಸೆಪ್ಟೆಡ್ ಬೈ ದಿ ಹೋಸ್ಟ್ ಯೂನಿವರ್ಸಿಟಿ. ಇನ್ಕಂಪ್ಲೀಟ್ ಅಪ್ಲಿಕೇಶನ್ ವಿಲ್ ನಾಟ್ ಬಿ ಕನ್ಸಿಡರ್ಡ್. ಓಕೆ, ಸೊ ಇಷ್ಟಾದ ನಂತರ
ಕ್ಲಾರಿಫಿಕೇಷನ್ ನಿಮ್ಗೆ ಏನಾದರೂ ಮಾಡಬೇಕಂತ ಹೇಳಿದರೆ ಇಲ್ಲಿ ನೋಡ್ಬೋದು, ಈ ಅಡ್ರೆಸ್ಸಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸೊ ಈಗ ಅಪ್ಲೈ ಮಾಡೋದು ಹೇಗೆ? ಸೊ 2 ಆಪ್ಷನ್ ಇದೆ. ನಾವು ಫ್ರೆಶ್ ಕ್ಯಾಂಡಿಡೇಟ್, ಫಸ್ಟ್ ನಾವೇನು ಮಾಡುವ ಅಂತ ಹೇಳಿದ್ರೆ ಫ್ರೆಶ್ ಕ್ಯಾಂಡಿಡೇಟನ್ನು ಕ್ಲಿಕ್ ಮಾಡುವ. ಸೊ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್. ಸೊ ಇಲ್ಲಿ ನೀವೇನು ಮಾಡಬೇಕು, ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಹೆಸರು ಬರೀಬೇಕು. ಓಕೆ, ರೈಟ್ ಯುವರ್ ನೇಮ್, ನಿಮ್ಮ ಹೆಸರು ಬರೀರಿಲಿ. ಆನಂತರ ನಿಮ್ಮ ಡೇಟ್ ಆಫ್ ಬರ್ತನ್ನು ನೀವು ಇಲ್ಲಿ ಫಿಲ್ ಮಾಡಿ. ಆನಂತರ ಇಮೇಲ್ ಐ ಡಿಯನ್ನು ಕೇರ್ಫುಲಿ ಎಂಟ್ರ್ ಮಾಡಿ. ಆನಂತರ ಎಂಟರ್ ದಿ ಇಮೇಲ್ ಐ ಡಿ. ಅದರ ನಂತರ ನಿಮ್ಮ ಫೋನ್ ನಂಬರನ್ನು ಕೇರ್ಫುಲ್ಲಾಗಿ ಎಂಟರ್ ಮಾಡಿ. ಸೊ ಎಂಟರ್ ಮಾಡಿದ ನಂತರ ಹ್ಯಾವ್ ಯು ರೆಡ್ ಆ್ಯಂಡ್ ಅಂಡರ್ಸ್ಟುಡ್ ದ ಗೈಡ್ಲೈನ್ಸ್ ಇನ್ಕ್ಲೂಡಿಂಗ್ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಅಪ್ಲೈ ಆನ್ಲೈನ್, ಎಸ್ ಅಂತ ಕ್ಲಿಕ್ ಮಾಡಿ. ಸ್ಟೂಡೆಂಟ್ಸ್ ಹೂ ಹ್ಯಾವ್ ಕ್ಲಾಸ್ ರಿಸಲ್ಟ್ಸ್ ಆರ್ ನಾಟ್ ಡಿಕ್ಲೇರ್ಡ್ ನೀಡ್ ನಾಟ್ ಟು ಅಪ್ಲೈ. No data entered by you in this form cannot be edited, modified on the later stage. Please be sure before submit. ಸೊ ಕರೆಕ್ಟಾಗಿ ನೋಡಿ ಎಂಟರ್ ಮಾಡಿ, ಆದ ನಂತರ ಸಬ್ಮಿಟ್ ಅಂತ ಕೊಡಿ. ಈ ಸಬ್ಮಿಟ್ ಬಟನನ್ನು ನೀವು ಕ್ಲಿಕ್ ಮಾಡಬೇಕು. ಸೊ ನಾನೇನು ಮಾಡ್ತೇನೆ, ಇದನ್ನು ಎಂಟರ್ ಮಾಡಿ ನೆಕ್ಸ್ಟ್ ಪೇಜಿಗೆ ಹೋಗ್ತೇನೆ. ಸೊ ನಾನು ಕ್ರಿಯೇಟ್ ಮಾಡಿದ್ದೇನೆ ರಿಜಿಸ್ಟರ್ ಆಗಲಿಕ್ಕೆ. ಸೊ ಇಲ್ಲಿ ಲಾಗಿನ್ ಆಗಬೇಕಾದ್ರೆ ಇಮೇಲ್ ಐ ಡಿ ಕೊಟ್ಟು ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಕೊಟ್ಟು ಇಲ್ಲಿ ಸಬ್ಮಿಟ್ ಕೊಟ್ಟ ತಕ್ಷಣ ನೀವು ಲಾಗಿನ್ ಆಗ್ತೀರಿ. ಸೊ ಲಾಗಿನ್ ಆಗಿ ನೋಡೋಣ ಏನಿದೆ ಅಂತ. ಸೊ ನೀವು ನೋಡ್ಬೋದು, ನಾನು ಲಾಗಿನ್ ಆಗಿದ್ದೇನೆ. ಇಲ್ಲಿ ತೋರಿಸ್ತಾ ಉಂಟು ನೋಡಿ, ವೆಲ್ಕಮ್ ಟು ದಿ ಆನ್ಲೈನ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಅಂತ. ಸೊ ಇಲ್ಲಿ ಆ್ಯಕ್ಷನ್ ಅಂತಿದೆ, ಇನ್ನೊಂದು ಸ್ಟೇಟಸ್ ಅಂತಿದೆ. ಸೊ ನೀವು ಫಸ್ಟ್ ಇದನ್ನು ಕ್ಲಿಕ್ ಮಾಡಬೇಕು, ಫಿಲ್ ಅಪ್ಲಿಕೇಶನ್ ಅಂತ. ಸೊ ಅಪ್ಲಿಕೇಶನ್ನ ಕ್ಲಿಕ್ ಮಾಡಿ, ಇದು ಕಂಪ್ಲೀಟ್ ಆದ ನಂತರ ಇಲ್ಲಿ ಕಂಪ್ಲೀಟೆಡ್ ಅಂತ ಟಿಕ್ ಮಾರ್ಕ್ ತೋರಿಸುತ್ತೆ. ಇದು ಕಂಪ್ಲೀಟ್ ಆದ ನಂತರ ಮಾತ್ರ ನೀವು ಸೆಕೆಂಡ್ ಸ್ಟೆಪ್ಪಿಗೆ ಹೋಗ್ಲಿಕ್ಕಾಗುತ್ತೆ, ಆನಂತರ ಥರ್ಡ್ ಸ್ಟೆಪ್, ಆನಂತರ ಫೋರ್ತ್ ಸ್ಟೆಪ್. ಸೊ ಇದು ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಮಾಡುವಂಥ ಅಗತ್ಯ ಇರುತ್ತೆ. ಸೊ ಫಸ್ಟ್ ನಾನು ಕಂಪ್ಲೀಟ್ ಫಿಲ್ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ನನ್ನ ಹತ್ರ ಎಲ್ಲ ಡೀಟೇಲ್ ಇಲ್ಲ. ಸೊ ನಾನು ಈ ಒಂದು ಫಸ್ಟ್ ಫಿಲ್ ಅಪ್ಲಿಕೇಶನನ್ನು ಓಪನ್ ಮಾಡಿ ತೋರಿಸ್ತೇನೆ ಏನೆಲ್ಲ ಇರುತ್ತೆ ಅಂತ. ಆನಂತರ ನೀವು ಅದರ ಅಕಾರ್ಡಿಂಗ್ಲಿ ನೀವು ಅದನ್ನು ಫಿಲ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಫಸ್ಟ್ ಇದನ್ನು ನಾವು ಕ್ಲಿಕ್ ಮಾಡೋಣ, ಫಿಲ್ ಅಪ್ಲಿಕೇಶನ್. ಸೊ ಅದನ್ನು ಕ್ಲಿಕ್ ಮಾಡಿದ ನಂತರ ಇನ್ನು ನೋಡ್ಬೋದು ಈ ರೀತಿಯಾದಂಥ ಒಂದು ಸೆಕ್ಷನ್ ಓಪನ್ ಆಗುತ್ತೆ. ಸೊ ಇಲ್ಲಿ ಫಿಲ್ ಯುವರ್ ಪರ್ಸನಲ್ ಡೀಟೇಲ್ಸ್ ಅಂತಿದೆ. ಫಸ್ಟ್ ಇದೆಲ್ಲ ಪರ್ಸನಲ್ ಡೀಟೇಲನ್ನು ನೀವು ಫಿಲ್ ಮಾಡಬೇಕು. ಸೊ ಅದನ್ನು ಫಿಲ್ ಮಾಡಿದ ನಂತರ ನೆಕ್ಸ್ಟ್ ನೀವು ಸೋಷಿಯಲ್ ಡೀಟೇಲ್ಸ್ ನೀವು ಫಿಲ್ ಮಾಡಬೇಕು, ನಿಮ್ಮ ಎಜುಕೇಷನಲ್ ಡೀಟೇಲ್ಸ್ ಫಿಲ್ ಮಾಡಬೇಕು, ಮತ್ತು ರೆಫರೆನ್ಸ್ ಡೀಟೇಲ್ಸ್ ಏನು ನಾನು ಮೊದಲೇ ಹೇಳಿದೆ ಅದನ್ನು ಫಿಲ್ ಮಾಡಬೇಕು. ಸೊ ನಿಮ್ಮ ಪರ್ಸನಲ್ ಡೀಟೇಲ್ಸಲ್ಲಿ ಏನೇನಿರುತ್ತೆ ಅಂತ ಹೇಳಿದ್ರೆ ನಿಮ್ಮ ಹೆಸರು, ಆನಂತರ ನಿಮ್ಮ ಇಮೇಲ್ ಅಡ್ರೆಸ್, ನಿಮ್ಮ ತಾಯಿ ನೇಮ್, ಮದರ್ಸ್ ಹೆಸರು, ಮತ್ತು ಕಂಪ್ಲೀಟ್ ಅಡ್ರೆಸ್, ನಿಮ್ಮ ಕರೆಂಟ್ ಅಡ್ರೆಸ್, ಆನಂತರ ನಿಮ್ಮ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ ನಂಬರ್ ನೀವು ಬರೀಬೇಕು. ಸೊ ಆನಂತರ ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ತಂದೆ ಹೆಸರು. ಸೊ ಇಲ್ಲಿ ನಿಮ್ಮ ಸ್ಟೇಟ್, ಯಾವ ಸ್ಟೇಟ್, ನಿಮ್ಮ ಡಿಸ್ಟ್ರಿಕ್ಟ್, ನಿಮ್ಮ ಸಿಟಿ, ಆನಂತರ ನಿಮ್ಮ ಪಿನ್ ಕೋಡ್. ಪುನಃ ಇಲ್ಲಿ ಇದು ಕಂಪ್ಲೀಟ್ ಪರ್ಮನೆಂಟ್ ಅಡ್ರೆಸ್ ಬಗ್ಗೆ. ಸೊ ಇದು ಕರೆಂಟ್ ಅಡ್ರೆಸ್ ಬಗ್ಗೆ. ಸೊ ಸ್ಟೇಟ್, ಡಿಸ್ಟ್ರಿಕ್ಟ್, ಸಿಟಿ, ಪಿನ್ ಕೋಡ್, ಆನಂತರ ನಿಮ್ಮ ಇನ್ನೊಂದು ಮೊಬೈಲ್ ಏನಾದ್ರು ಇದ್ದರೆ ಅದನ್ನು ಬರೀರಿ, ಆನಂತರ ಜೆಂಡರ್. ಸೊ ಇಷ್ಟನ್ನು ಕಂಪ್ಲೀಟ್ ಮಾಡಿದ ನಂತರ ನೀವು ಇಲ್ಲಿ ನೆಕ್ಸ್ಟ್ ಅಂತಿರುತ್ತೆ. ನೆಕ್ಸ್ಟ್ ಹೋದ ತಕ್ಷಣ ನೀವು ಸೋಷಿಯಲ್ ಡೀಟೇಲ್ಸನ್ನು ಅದೇ ರೀತಿ ಫಿಲ್ ಮಾಡಬೇಕು. ಆನಂತರ ಎಜುಕೇಷನಲ್ ಡೀಟೇಲ್ಸ್, ಅಕಾಡೆಮಿಕ್ ಡೀಟೇಲ್ಸ್ ಇರುತ್ತೆ, ಆನಂತರ ನಿಮ್ಮ ರೆಫರೆನ್ಸ್ ಡೀಟೇಲ್ಸ್, ಇದನ್ನೆಲ್ಲ ಫಿಲ್ ಮಾಡಿದ ನಂತರ ನೀವು ಪುನಃ ಬ್ಯಾಕ್ ಬಂದು ನಾವೇನು ಫಸ್ಟ್ ಫ್ರೆಂಡ್ಸ್ ಶೀಟ್ ನೋಡಿದೆವು ಅಲ್ಲಿ ಬರಬೇಕು. ನೀವು ಕಂಪ್ಲೀಟ್ ಮಾಡ್ತೀರಿ. ಕಂಪ್ಲೀಟ್ ಮಾಡಿದ ನಂತರ ಅಪ್ಲೋಡ್ ಫೋಟೋಗ್ರಾಫ್ಸ್ ಇದನ್ನು ಕ್ಲಿಕ್ ಮಾಡಬೇಕು. ಸೊ ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಎರರ್ ತೋರಿಸುತ್ತೆ. ಕಂಪ್ಲೀಟ್ ಆಗೋದಿದ್ದರೆ ಇಲ್ಲಿ ಎರರ್ ತೋರಿಸುತ್ತೆ. ಕೈಂಡ್ಲಿ ಕಂಪ್ಲೀಟ್ ಸ್ಟೆಪ್ 1, ಫಿಲ್ ದಿ ಅಪ್ಲಿಕೇಶನ್ ಬಿಫೋರ್ ಕಂಟಿನ್ಯೂಯಿಂಗ್. ಸೊ ಇದನ್ನು ಕಂಪ್ಲೀಟ್ ಮಾಡಿದರೆ ಸಬ್ಮಿಟ್ ಅಪ್ಲಿಕೇಶನ್. ಸೊ ಇಲ್ಲಿ ಕ್ಲಿಕ್ ಮಾರ್ಕ್ ಕೊಟ್ಟು ನೀವು ಒಂದು ಡಿಕ್ಲರೇಷನ್ ಕೊಡಬೇಕು. ಆ ನಂತರ ವೆದರ್ ಯು ವಾಂಟ್ ಟು ಪ್ರೊಸೀಡ್, ಎಸ್ ಅಂತ ಕೊಟ್ಟು ಸಬ್ಮಿಟ್ ಕೊಡಬೇಕು. ಒಂದು ಏನಂತ ಹೇಳಿದ್ರೆ ಮಾಡಿಫಿಕೇಷನ್ ಎಡಿಟಿಂಗ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಇಸ್ ನಾಟ್ ಅಲೌಡ್ ಆಫ್ಟರ್ ಸಬ್ಮಿಷನ್ ಅಂತ ಕೊಟ್ಟ ನಂತರ ನಿಮ್ಗೆ ಏನು ಮಾಡೋಕ್ಕಾಗಲ್ಲ. ಆದ್ದರಿಂದ ತುಂಬ ಕೇರ್ಫುಲ್ಲಾಗಿ ಎಡಿಟ್ ಮಾಡಿಕೊಂಡು ಆನಂತರನೇ ನೀವು ಇಲ್ಲಿ ಸಬ್ಮಿಟ್ ಅಂತ ಕೊಡಿ. ಆನಂತರ ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ ಆಗುತ್ತೆ. ಸೊ ಇಲ್ಲಿ ಡೇಟಾ ನಾಟ್ ಅವೈಲೇಬಲ್ ಅಂತಿದೆ, ಯಾಕಂತ ಹೇಳಿದ್ರೆ ಇದು ಫಿಲ್ ಆಗಲಿಲ್ಲ. ಸೊ ಇದು ಆಗಿತ್ತು ಸ್ನೇಹಿತರೆ ಒಂದು FAEA ಇಂದ ಅಂತ ಸಿಗುವಂಥ ಸ್ಕಾಲರ್ಶಿಪ್ ಬಗ್ಗೆ. ಸೊ ಈ ಸ್ಕಾಲರ್ಶಿಪ್ ಯಾರು ಫಸ್ಟ್ ಇಯರ್ ಡಿಗ್ರಿಗೆ ನೀವು ಜಾಯ್ನ್ ಆಗಿದ್ದೀರಿ PUC ಪಾಸ್ ಆಗಿ, ಸೊ ಅವರು ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳಿಕೊಟ್ಟೆ, ಹೇಗೆ ಲಾಗಿನ್ ಆಗಬೇಕು, ಅಪ್ಲಿಕೇಶನ್ ಹೇಗೆ ಫಿಲ್ ಮಾಡಬೇಕು ಅಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೀವು ನಮ್ಮ ಈ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬರ್ ಆಗೋದನ್ನು ಮಾತ್ರ ಮರಿಬೇಡಿ. ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಧನ್ಯವಾದಗಳು.